ಆನೇಕಲ್ ತಾಲೂಕಿನ ಸೂರ್ಯನಗರ 2ನೇ ಹಂತದಲ್ಲಿರುವ ಹಿನ್ನಕ್ಕಿ ಗ್ರಾಮದ ಬಳಿಯಲ್ಲಿ ಮಂಜುನಾಥ್ ವೈದಿಕರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ನಮ್ಮಗೂಡು ನಿರಾಶ್ರಿತರ ಆಶ್ರಮಕ್ಕೆ ಜನಸ್ನೇಹಿ ಯೋಗೇಶ್ ಮತ್ತು ಯುವ ನಾಯಕರಾದ ಕೆಪಿ ರಾಜಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಮಂಜುನಾಥ್ ವೈದಿಕರವರು ನೊಂದವರಿಗೆ ಮತ್ತು ನಿರಾಶ್ರಿತರಿಗೆ ಆಸರೆಯನ್ನ ನೀಡಬೇಕು ಎಂಬುವ ಉದ್ದೇಶದಿಂದ ನಮ್ಮಗೂಡು ನಿರಾಶ್ರಿತರ ಆಶ್ರಮವನ್ನ ನೂತನವಾಗಿ ಪ್ರಾರಂಭಿಸಿದ್ದು, ಮಂಜುನಾಥ್ ರವರಿಗೆ ಭಗವಂತ ಸಕಲ ಐಶ್ವರ್ಯ ಆರೋಗ್ಯ ಭಾಗ್ಯವನ್ನ ಕಲ್ಪಿಸಲಿ, ಜೊತೆಗೆ ತಾಲೂಕಿನ ಜನತೆಯೂ ಸಹ ಅವರ ಕೈಬಲ ಪಡಿಸಲಿ ಎಂದು ಗಣ್ಯರು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮಗೂಡು ನಿರಾಶ್ರಿತರ ಆಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಗೌರಿ ಮಂಜುನಾಥ್, ಯುವ ಮುಖಂಡರಾದ ಹಿನ್ನಕ್ಕಿ ಮಹೇಶ್, ಇಗ್ಗಲೂರು ಉಮೇಶ್, ಕನ್ನಡದ ಮರಿ ಕಬ್ಬಡಿ ಮಂಜುನಾಥ್, ಆರುಹಳ್ಳಿ ಮಂಜು, ಅತ್ತಿಬೆಲೆ ರವಿಕುಮಾರ್, ಅಂಬರೀಶ್, ಎಸ್ಡಿ ರಮೇಶ್, ಚಂದ್ರು, ಸುರುಗಜಕ್ಕನಹಳ್ಳಿ ಮಂಜುನಾಥ್, ನಾಗನಾಯಕನಹಳ್ಳಿ ಮದನ್, ಪವನ್, ಆಂಟೋನಿ ರಾಜ್, ರೇಣುಕಾ ವೆಂಕಟೇಶ್ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು. ಮಾನಪ್ಪ ಬಡಿಗೆ ಮಲ್ಲಿಕಾರ್ಜುನ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ನಿರಾಶ್ರಿತರ ಆಶ್ರಮಕ್ಕೆ ಭೇಟಿ ಕೊಟ್ವಿ. ಭಾಳ ಸಂತೋಷ ಆಗುತ್ತೆ. ಅಣ್ಣವರ ತಂದೆ ಮಿಸ್ ಆಗಿ ಬರೋಬ್ಬರಿ 20 ದಿನಗಳಾಗಿರುತ್ತೆ. ಸೊ ಇವತ್ತು ನೀವು ನೋಡ್ಬೋದು, 20 ದಿನಗಳಾದಮೇಲೆ ಅಣ್ಣವರ ಒಂದು ಸಹಕಾರದಿಂದ ಅವರ ತಂದೆ ಮತ್ತೆ ಅವ್ರ ಮನೆ ಸೇರುವಂತಾಗಿದೆ. ಭಾಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ತಂದೆ ತಾಯಿನ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ಳಿ. ಯಾಕಂದರೆ ವಯಸ್ಸಾದ ಮೇಲೆ ಅವರಿಗೆ ಸ್ವಲ್ಪನೂ ಜ್ಞಾನ ಸರಿಯಾಗಿ ಇಲ್ಲದೆ ಇರೋ ಕಾರಣ ಅವರು ಮನೆಗಳಿಂದ ಆಚೆ ಹೋದಾಗ ಮನೆಗೆ ಬರೋದಕ್ಕೆ ಗೊತ್ತಾಗೋದಿಲ್ಲ. ಇವ್ರದ್ದು ಕೂಡ ಅದೇ ಪರಿಸ್ಥಿತಿ. ನಿಜವಾಗ್ಲೂ ಬೇಜಾರಾಗೋದೇನಪ್ಪ ಅಂದರೆ, ಬರೋಬ್ಬರಿ 15-20 ದಿನಗಳ ಕಾಲ ಬೀದಿಯಲ್ಲಿ ಮಲಗೋದು ಎಷ್ಟು ಕಷ್ಟ ಅಂತ ಅಂದರೆ ಅದನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ. ಈ 15 ದಿನಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅವ್ರ ಮನೆಗಳು ಕೂಡ ವಿಷಯ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಎಷ್ಟೋ ನಿರಾಶ್ರಿತರ ಆಶ್ರಮಗಳಿಂದ ಮನೆಗಳು ಅವ್ರನ್ನ ಬೀದಿಯಲ್ಲಿ ಮಲಗಿದಾಗ ಅವ್ರನ್ನ ಕರ್ಕೊಂಡೋಗಿ ಆಶ್ರಮಗಳಲ್ಲಿ ಇಟ್ಕೋತಾರೆ. ಜೊತೆಗೆ ಸಾಕಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಅವರ ತಂದೆ ತಾಯಿ ಕಳ್ಕೊಂಡಿದ್ರೆ ಬಂದು ಕರ್ಕೊಂಡೋಗ್ಲಿ ಅಂತ. ಇವತ್ತು ನಮಗೆ ಇವರು ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ಒಂದು ಅಣ್ಣವ್ರ ಸಹಕಾರದಿಂದ ಅವರನ್ನ ಮತ್ತೆ ಮರಳಿ ಅವರ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಸೊ ಜೋರಾಗಿ ಒಂದ್ಸತಿ ಎಲ್ಲರೂ ಕೂಡ ಕ್ಲಾಸ್ ಮಾಡಿ. ಪುಣ್ಯದ ಕಾರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪುಣ್ಯ ಕ್ಷೇತ್ರಕ್ಕೆ ಹೋದ್ರು ಈ ತರದೊಂದು ಪುಣ್ಯ ಲಭಿಸೋದಿಲ್ಲ. ಯಾಕಂದ್ರೆ ತಂದೆ ತಾಯಿನ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಇರೋವಾಗ್ಲೇ ಪ್ರೀತಿಸೋದನ್ನ ಕಲಿಬೇಕು. ಹೋದ್ಮೇಲೆ ಹುಡ್ಕಾಡಿದ್ರೆ ಏನು ಪ್ರಯೋಜನ ಇಲ್ಲ. ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮುಡಿ ಕೊಟ್ಟು 1000 ರೂಪಾಯಿ ದುಡ್ಡನ್ನ ಉಂಡಿಗೆ ಹಾಕಿ ಅಲ್ಲಿ ಆಶೀರ್ವಾದ ಪಡೆಯೋದಕ್ಕಿಂತ ತಂದೆ ತಾಯಿನ ಇರೋವಾಗ್ಲೇ ಚೆನ್ನಾಗಿ ನೋಡ್ಕೊಂಡು ಮುಕ್ಕೋಟಿ ದೇವರುಗಳು ತಂದೆ ತಾಯಿ ಪಾದದಲ್ಲೇ ಇದಾರೆ ಅಂತ ನಾನು ಭಾವಿಸಿದ್ದೀನಿ. ಸೊ ಖಂಡಿತವಾಗ್ಲೂ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಕಡೆಯಿಂದ ಇವತ್ತು ಅವ್ರಿಗೆ ಸಿಕ್ಕಿದ್ದಕ್ಕೆ ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸರ್. ಎಷ್ಟು ದಿನಗಳಾಗಿತ್ತು ಮಿಸ್ ಆಗಿ? ಎಲ್ಲೆಲ್ಲಿ ಹುಡುಕಾಟ ನಡೆಸಿದ್ರಿ? ತಮಿಳುನಾಡು ಕಡೆಗೆ ಹತ್ತಿರ CCTV ನಲ್ಲಿ ರೆಕಾರ್ಡಿಂಗ್ ಓಪನ್ ಮಾಡಿಸಿದ್ವಿ. ಅಲ್ಲಿಂದ ನಮ್ಗೆ ಫುಟೇಜ್ ಮುಂದ್ಗಡೆ ಓಪನ್ ಆಗಿ ಅಂದ್ರೆ ಯಾವ ಕಡೆ ಹೋಗಿದ್ದಾರೆ ಅಂತ ಗೊತ್ತಾಗಿರ್ಲಿಲ್ಲ. ಆ ಕಡೆ ತಮಿಳುನಾಡುವರೆಗೂ ಹೋಗಿ ಬಂದ್ವಿ. ಈ ಕಡೆ ಆನೇಕಲ್ಲು, ಸರ್ಜಾಪುರ ಹತ್ತತ್ರ ಹೊಸಕೋಟೆ, ವೈಟ್ ಫೀಲ್ಡ್ ವರ್ಗು ಹೋಗಿದ್ವಿ. ಈ ಕಡೆ ಆನೇಕಲ್ಲಿಂದ ಇಲ್ಲಿ ಒಳಗಡೆ ಸಿಕ್ಕಿದ್ರು ನಮ್ಗೆ. ಅಲ್ಲಿ ಸರ್, ಇವಾಗ ನನ್ನೊಂದು ಪ್ರಶ್ನೆ ಸರ್, ತಂದೆನ ನೀವು 15 ದಿವಸ ಕಳ್ಕೊಂಡ್ರಲ್ಲ, ಅವ್ರು ಇದ್ದಾಗ ಹೇಗಿರುತ್ತೆ ಪರಿಸ್ಥಿತಿ? ಅವ್ರ ಕಳ್ಕೊಂಡ ಮೇಲೆ ಏನ್ ಅನ್ನಿಸ್ತು ತಮ್ಗೆ?
ಊಟನೂ ಮಾಡಕ್ಕಾಗಿಲ್ಲ ಅಣ್ಣ ಅದೇ ಸರಿಯಾಗಿ. ಯಾಕೆ? ತಂದೆ ತಾಯಿ ಈಗ ನೀವು ಇರೋವಾಗ ಕೇರಿಂಗ್ ಆಗಿ ನೋಡ್ಕೊಂಡಿರ್ತೀರಾ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಒಂದು 15 ದಿವಸ ಅವ್ರು ಕಳೆದೋಗಿದ್ರು, ಎಲ್ಲಿ ಮಲಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಅವ್ರು ಸಿಕ್ಕದ ನಂತರ ನಿಮ್ಗೆ ಏನ್ ಅನಿಸ್ತಾ ಇದೆ? ಅವ್ರು ಕಳ್ಕೊಂಡು ನೀವು ಎಷ್ಟು ವೇದನೆ ಅನುಭವಿಸಿದೀರಾ? ಕಳ್ಕೊಂಡಾಗಣ ಅವ್ರು ಬಿಟ್ಟು ಒಂದು ಊಟ ಮಾಡ್ಬೇಕಾದ್ರು ನಮಗೆ ನೆನಪಾಗ್ತಾ ಇತ್ತು, ನಮ್ಮ ತಂದೆಯವ್ರನ್ನ ಬಿಟ್ಬಿಟ್ಟು ನಾವು ಊಟ ಮಾಡ್ತಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ತಾಯಿಯವರು ಮನೆಯಲ್ಲಿ ಸರಿಯಾಗಿ ಊಟ ಮಾಡಿಲ್ಲ, ನಮ್ಮ ಅಕ್ಕದ್ರು ನೆನ್ಸ್ಕೊಂಡ್ರೆ ಕಣ್ಣೀರು ಹಾಕ್ತಾ ಇದ್ದಾರೆ. ಅಣ್ಣರ ಹತ್ರ ಬಂದ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ವಿ ಮೊನ್ನೆ, ಅಣ್ಣ ಈ ತರ ಸಿಕ್ಕಿದ್ರೆ ನಮ್ಮ ತಂದೆಯವ್ರು ಕಳೆದು ಹೋಗಿದ್ದಾರೆ, ಎಲ್ಲಾದ್ರೂ ನೋಡಿ ಅಂತ ಹೇಳ್ಬಿಟ್ಟು. ಅವ್ರು ನಮಗೆ ಇಂಥಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚಿ ಅವರಿಂದ ನಮಗೆ ಸಿಕ್ಕಿದ್ರು. ಎಲ್ಲೂ ಕಳೆದು ಹೋಗಿರೋ ಇನ್ಮೇಲೆ ತುಂಬಾ ಚೆನ್ನಾಗಿ ಕೇರಿಂಗ್ ಆಗಿ ನೋಡ್ಕೊಂತಾರೆ. ನಿಮ್ಮ ಮನೆಯವ್ರಿಗೆ ಗೊತ್ತಾ ಇವಾಗ ಸಿಕ್ಕಿರೋದು? ಇವರು ಸಿಕ್ಕಿರೋದು ಹೇಳಿದ್ದೀನಿ. ನಮ್ಮ ಅಮ್ಮ ತುಂಬಾ ಖುಷಿಯಾಗಿದ್ದಾರೆ. ಅದು ಸಂಕ್ರಾಂತಿ ಹಬ್ಬದ ದಿನ ಇವ್ರ ಕಡೆಯಿಂದ ಇವತ್ತು ನಮ್ಗೆ ಸಿಕ್ಕಿರೋದು ತುಂಬಾ ಖುಷಿ ಇದೆ. ಅವರು ಟೈಟಲ್ ಅಂದ್ರೆ ಅವರ ಹೆಸರೇ ಎಷ್ಟು ಚೆನ್ನಾಗಿದೆ, ನಮ್ಮಗೂಡು ನಿರಾಶ್ರಿತರ ಆಶ್ರಮ ಅಂತ ಹೇಳಿ. ನಮ್ಮಗೂಡು ಅಂದ್ರೆ ನಮ್ಮ ಮನೆ, ನಮ್ಮ ಕುಟುಂಬ ಅನ್ನೋ ರೀತಿಯಲ್ಲಿ ಅದು ಹೇಳ್ತಾ ಇರೋದು. ಸೊ ಯಾರೇ ಬೀದಿಯಲ್ಲಿ ಮಲಗಿದ್ರು, ಅನಾಥರಾಗಿದ್ರು, ನಿರ್ಗತಿಕರಾಗಿದ್ರೆ ಅವರನ್ನ ನಮ್ಮ ಮನೆಯವರು ಅಂತ ಭಾವಿಸುವಂತ ಒಂದು ಒಳ್ಳೆ ಗುಣದಿಂದ ಈ ಒಂದು ನಿರಾಶ್ರಿತರ ಆಶ್ರಮವನ್ನು ಶುರು ಮಾಡಿದರೆ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಇವತ್ತು ವಿಶೇಷವಾಗಿ ಒಂದು ಅದ್ಭುತವಾದಂತ ಕೆಲಸ. ತಂದೆ ಮಗನನ್ನ ಒಂದು ಮಾಡಿ ಇಡೀ ಕರ್ನಾಟಕದಲ್ಲಿ ಒಂದು ಬೇರೆ ರೀತಿಯಲ್ಲಿ ಒಂದು ಸಂಕ್ರಾಂತಿ ಹಬ್ಬವನ್ನ ಇವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಸೆಲೆಬ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ, ನಮ್ಮ ತಂದೆ ಇಲ್ಲ ಅಂದ್ರೆ ಇವತ್ತು ನಾನು ಸಂಕ್ರಾಂತಿ ಮಾಡ್ತಿರ್ಲಿಲ್ಲ. ಇವತ್ತು ನಿಮ್ಗೆ ಬಿಟ್ಟು ಊಟ ಮಾಡ್ತಿದ್ದೀನಲ್ಲ ಅನ್ನೋ, ಎಲ್ಲಿದ್ದಾರೋ ಹೆಂಗಿದಾರೋ ಅನ್ನೋದು ಅದು ಒಂದು ತಲೆಯಲ್ಲಿ ಬಂದ್ಬಿಟ್ರೆ ನಾನು ಮಲಗಿರೋ ನಿದ್ದೆಗಣ್ಣಲ್ಲಿ ನಾನು ಎಚ್ಚರ ಕುತ್ಕೊಂಡ್ಬಿಡ್ತಿದ್ದೆ. ನಾನು ಹುಡುಕ್ತಾ ಇರೋ ಜಾಗ ಎಲ್ಲಿ ಎಲ್ಲಾ ಕಡೆ ಹುಡುಕಿದೀವಿ, ಆದ್ರೆ ಅಣ್ಣವರಿಂದಾನೇ ಸಿಗ್ಬೇಕು ಅಂತ ಇತ್ತೇನೋ. ಸ್ವಲ್ಪ ಒಳ್ಳೇದಾಗ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ವಿಶೇಷವಾಗಿ ನಾನು ನಮ್ಮಗೂಡು ನಿರಾಶ್ರಿತರ ಆಶ್ರಮ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದು ಬಹಳ ಸಂತೋಷ ಆಯಿತು. ನಿಜವಾಗ್ಲೂ ಖುಷಿ, ಒಂದ್ ಕಡೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೀದಿಯಲ್ಲಿ ಮಲಗೋರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ ನಿರಾಶ್ರಿತರುಗಳಿಗಾಗಿ ಸಾಕಷ್ಟು ಜನ ತಮ್ಮ ಜೀವನವನ್ನು ಪಣ ಇಟ್ಟು ಆಶ್ರಮಗಳನ್ನ ಶುರು ಮಾಡಿ ತಂದೆ ತಾಯಿ ಈ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಒಂದು ಆಶ್ರಮವನ್ನು ಶುರು ಮಾಡಿದ್ದಾರೆ ಅಣ್ಣವರು. ಮೊದಲನೇದಾಗಿ ಅಣ್ಣವ್ರಿಗೆ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಕಡೆ ಬೇಜಾರು ಏನಪ್ಪಾ ಅಂತ ಹೇಳಿದ್ರೆ, ಹಿಂದೆ ಒಂದು ಕಾಲ ಇತ್ತು, ಎಲ್ಲ ಊರುಗಳಲ್ಲಿ ದೇವಸ್ಥಾನ ಕಟ್ಟೋದ್ರ ಬಗ್ಗೆ ಚಿಂತನೆ ನಡೀತಾ ಇತ್ತು. ಬಟ್ ಇವತ್ತಿನ ಕಾಲದಲ್ಲಿ ಈ ಒಂದು ಕಲಿಯುಗದಲ್ಲಿ ಅನಾಥಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ನನ್ನ ಪ್ರಕಾರ ಅನಾಥಾಶ್ರಮಗಳು ಕಮ್ಮಿ ಆಗಬೇಕು, ತಂದೆ ತಾಯಿನ ಗೌರವದಿಂದ ಕಾಣಬೇಕು. ಕೊನೆ ಪಕ್ಷ ತಂದೆ ತಾಯಿದನ್ನ ಮನೆಯಿಂದ ಆಚೆ ಆಗದಂಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಎಲ್ಲರ ಹತ್ರ. ಯಾಕಂತ ಹೇಳಿದ್ರೆ ನಾವು ಅನಾಥಾಶ್ರಮಗಳನ್ನ ಶುರು ಮಾಡಿರ್ಬೋದು, ಇವತ್ತು 100-200 ಜನನ ನಾವು ಊಟ ಕೊಟ್ಟು ಬಟ್ಟೆ ಕೊಟ್ಟು ನೋಡ್ಕೊಳ್ತಿರ್ಬೋದು. ಬರೀ ಕೇವಲ ಅನಾಥಾಶ್ರಮ ನಡೆಸೋ ಪ್ರತಿಯೊಬ್ಬರಿಗೂ ಒಂದೇ ಒಂದು ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಮೆಡಿಸಿನ್ ಕೊಡ್ಬೋದು, ಮನಿಕಣಕ್ಕೆ ಜಾಗ ಕೊಡ್ಬೋದು. ನೆಮ್ಮದಿನ ಯಾವ ಆಶ್ರಮದವರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಂದೆ ತಾಯಿನ ಗೌರವದಿಂದ ಕಾಣಿ. ಇವತ್ತು ನಿಜವಾಗ್ಲೂ ನಮ್ಮಗೂಡು ನಿರಾಶ್ರಿತರ ಆಶ್ರಮ ಇಲ್ಲಿ ಓಪನ್ ಆಗಿರೋದಕ್ಕೆ ಬಹಳ ಸಂತೋಷ ಇದೆ. ಯಾಕಂದ್ರೆ ಬೀದಿಯಲ್ಲಿ ಸಾಕಷ್ಟು ಜನ ಮಲಗ್ತಾ ಇದ್ದಾರೆ, ಚಳಿ ಗಾಳಿ ಅಂತೆ ಎಷ್ಟೋ ಜನ ಅನಾಥ ಶವಗಳಾಗಿ ಸಾಯ್ತಾ ಇದ್ದಾರೆ. ಅಂತ ವ್ಯಕ್ತಿಗಳಿಗೆ ಮುಕ್ತಿ ನೀಡುವಂತ ಕೆಲಸ, ಜೊತೆಗೆ ಅವ್ರಿಗೊಂದೊತ್ತು ಊಟ ಕೊಟ್ಟು ಬಟ್ಟೆ ಕೊಟ್ಟು ಸಲಹೋದು ಅಷ್ಟು ಸಾಧಾರಣವಾದ ವಿಚಾರ ಅಲ್ಲ. ಯಾಕಂದ್ರೆ ನಾನು ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಎಲ್ಲರೂ ಅನ್ಕೊಂಡಿರ್ತೀರಾ ಅನಾಥಾಶ್ರಮ ಶುರು ಮಾಡಿದ ತಕ್ಷಣ ಗೌರ್ಮೆಂಟ್ ಫಂಡು, MLA ಫಂಡು, MP ಫಂಡು ಅಥವಾ ಸರ್ಕಾರದಿಂದ ಅಥವಾ ಯಾವುದೋ ವಿದೇಶಗಳಿಂದ ಫಂಡ್ ಬರುತ್ತೆ ಅಂತ. ನನ್ನ ಪ್ರಕಾರ ನಾನು ತಿಳ್ಕೊಂಡಿರೋದು ಹೇಳ್ತಾ ಇದ್ದೀನಿ, ಯಾವ ಆಶ್ರಮಗಳಿಗೂ ಯಾವುದೇ ಫಂಡ್ ಬರೋದಿಲ್ಲ. ಎಲ್ಲ ಕರ್ನಾಟಕದ ಜನರ ಆಶೀರ್ವಾದದಿಂದನೇ ಈ ಒಂದು ಆಶ್ರಮಗಳು ನಡೀತದೆ. ಆಟೋ ಓಡಿಸೋರು, ಟ್ಯಾಕ್ಸಿ ಓಡಿಸೋರು, ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಅನಾಥಾಶ್ರಮಗಳಿಗೆ ಬೇಕಾದಂಥ ಸಾಮಗ್ರಿಗಳನ್ನ ತಂದುಕೊಡೋದ್ರಿಂದ ನಿರಾಶ್ರಿತರೆಂಬ ದೇವ್ರ ಮಕ್ಕಳನ್ನ ನಾವೆಲ್ಲ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಷ್ಟೇ. ಸೊ ನಿಮ್ಮೆಲ್ಲರ ಸಹಕಾರ ಪ್ರೀತಿ ಹೇಗೆ ನನ್ನ ಮೇಲೆ ನೀವು ತೋರಿಸಿದ್ದೀರೋ ಹಾಗೆ ಅಣ್ಣವ್ರ ಮೇಲೂ ತೋರಿಸಿ ಇನ್ನೊಂದಷ್ಟು ಜನ ನಿರಾಶ್ರಿತರಿಗೆ ಅವ್ರ ಆಶ್ರಯ ಕೊಡುವಂಥ ಶಕ್ತಿಯ ಭಗವಂತ ಕರುಣಿಸ್ಲಿ. ನಿರಾಶ್ರಿತರ ಸಂಖ್ಯೆ ಈ ಭೂಮಿ ಮೇಲೆ ಕಮ್ಮಿ ಆಗಲಿ. ಯಾಕಂತ ಹೇಳಿದ್ರೆ ಭಾಳ ಬೇಜಾರಾಗುತ್ತೆ. ನಾನು ರಕ್ತ ಸಂಬಂಧಿಗಳಿಗಿಂತ ರಸ್ತೆ ಸಂಬಂಧಿಗಳನ್ನ ತುಂಬಾ ಇಷ್ಟಪಡ್ತೀನಿ. ಯಾಕಂದ್ರೆ ರಕ್ತ ಸಂಬಂಧಿಗಳು ಯಾವತ್ತೂ ಕಷ್ಟ ಸುಖಕ್ಕೆ ಬರೋದಿಲ್ಲ. ರಸ್ತೆ ಸಂಬಂಧಿಗಳು ಅಂದ್ರೆ ಇವತ್ತು ಗೊತ್ತಿಲ್ದಿರೋ ವ್ಯಕ್ತಿ ಕೂಡ ನಮಗೆ ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ರೆ ಅಂದ್ರೆ ಅವರೇ ರಸ್ತೆ ಸಂಬಂಧಿಗಳು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕರ್ನಾಟಕದ ಎಲ್ಲ ನನ್ನ ಹೃದಯ ಸ್ನೇಹಿತರಿಗೆ, ನನಗೆ ಸಹಾಯ ಮಾಡ್ತಿರೋಂಥವ್ರಿಗೆ, ಈ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದಿರಿಗೆ, ಅಕ್ಕಂದಿರಿಗೆ, ತಾಯಂದಿರಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಿರಾಶ್ರಿತರ ಆಶ್ರಮಗಳಿಗೆ ನಿಮ್ಮ ಕೈಲಾದಂಥ ಸಹಕಾರ, ಪ್ರೀತಿ, ಆಶೀರ್ವಾದ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಅಣ್ಣ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಇವತ್ತು ಹೇಳಿದ್ರಿ ನೀವು ಒಂದಷ್ಟು ಜನ ಇದ್ದಾರೆ ಇಲ್ಲಿ, ಎಷ್ಟು ಕಷ್ಟ ಇದೆ ಅನ್ನೋದನ್ನ ನಾನು ಕೂಡ ಕಂಡಿದ್ದೀನಿ, ಅನುಭವಿಸ್ತಾ ಇದ್ದೀನಿ ಪ್ರತಿದಿನ. ಒಂದು ಏನು ಹೇಳ್ಬೇಕಂದ್ರೆ, ಯಾರು ಮಾಡೋಕ್ಕಾಗದೇ ಇರುವಂಥ ಕೆಲಸನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಆ ಭಗವಂತ ನಿಮಗೆ ಸಕಲ ಶಕ್ತಿಯನ್ನು ಕೊಟ್ಟು, ಆರೋಗ್ಯ ಆಯುಷನ್ನು ಕೊಟ್ಟು, ಶನೇಶ್ವರ ಸ್ವಾಮಿಯವರು ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ತೀನಿ. ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸದಾ ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ಬೇಡ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಈ ದಿನ ನಮ್ಮ ಸಹೋದರರಾದ ಮಂಜುನಾಥ್ ಅವರು ನಮ್ಮಗೂಡು ನಿರಾಶ್ರಿತರ ಆಶ್ರಮ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಮುಖಾಂತರ ಯುವಕರಿಗೆ ಮಾದರಿಯಾಗುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕಾರ್ಯಕ್ರಮಕ್ಕೆ
ಸಮಾಜ ಸೇವೆ ಅಂದರೆ ಏನು ಅಂತೇಳಿ ತೋರಿಸ್ಕೊಟ್ಟಂಥ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ನ ನಮ್ಮ ಯೋಗೇಶಣ್ಣ ಅವರು ಬಂದಿದ್ದಾರೆ. ಅವರ ಸೇವೆಯೂ ಸಹ ಅದ್ಭುತವಾದ ಒಂದು ಸೇವೆ ಮಾಡಿ ನಾಡಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗಲಿ. ಏನು ನಮ್ಮ ಮಂಜಣ್ಣ ಅವರು ಏನು ಇವತ್ತು ಈ ಸಂಸ್ಥೆನ ಮಾಡಿದ್ದಾರೆ, ಅವರ ಜೊತೆಯಲ್ಲಿ ಸಂಪೂರ್ಣವಾಗಿ ನಾವು ಅವ್ರ ಜೊತೆಯಲ್ಲಿ ನಿಲ್ತೀವಿ. ಎಲ್ಲ ರೀತಿಯಲ್ಲಿ ಅವರಿಗೆ ಸಹಾಯವಾಗಿ ನಾವು ಜೊತೆಯಲ್ಲಿ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರು ಇನ್ನಷ್ಟು ಸೇವೆಯನ್ನು ಮಾಡಲಿ. ಅವರ ಜೊತೆಯಲ್ಲಿ ನಾವು ಇರ್ತೀವಿ, ಜೊತೆಯಲ್ಲಿ ಯೋಗೇಶಣ್ಣ ಅವ್ರ ಜೊತೆಯಲ್ಲಿ ಸೇರಿ ಇರ್ತೀವಿ ನಾವು ಅಂತೇಳಿ ಶುಭವನ್ನು ಹಾರೈಸ್ತೀವಿ. ನಮಸ್ಕಾರ ಸ್ನೇಹಿತರೆ, ನಾನು ನಮ್ಮಗಳು ಮಂಜು ವೈದಿಕ್ ಮಾತಾಡ್ತೀನಿ. ಸಮಸ್ತ ನಾಡಿನ ಜನತೆಗೆ ಮೊದಲನೇದು ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತೇನಪ್ಪ ವಿಶೇಷ ಅಂದರೆ ನಮ್ಮಗಳು ನಿರಾಶ್ರಿತರಿಗೋಸ್ಕರ ಒಂದು ಸಂಸ್ಥೆಯನ್ನು ಕಟ್ಟಿದ್ರಿ. ದಯವಿಟ್ಟು ರಸ್ತೆ ಬದಿಯಲ್ಲಿರೋರು, ನಿರ್ಗತಿಕರು, ಅನಾಥರು, ತಂದೆ ತಾಯಿ ಇಲ್ಲದಿದ್ದರು ಎಲ್ಲೇ ಇದ್ರೂ ದಯವಿಟ್ಟು ನಮ್ಮ ಸಂಪರ್ಕಿಸಿ. ಇವತ್ತು ನನ್ನ ಕರೆಗೆ ಒಗ್ಗಟ್ಟು ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಬಂದಂಥ ನನ್ನ ಪ್ರೀತಿಯ ಸಹೋದರ ಸಮನರಾದ ಯೋಗೇಶ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ನಮ್ಮ ಪ್ರೀತಿಯ ಅಣ್ಣನ ಸಮನಾದ KP ರಾಜಣ್ಣ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಉದ್ದೇಶ ಏನು ಸರ್ ನಿಮ್ಮದು ಆಶ್ರಮ ಉದ್ದೇಶ ಏನು? ಆಶ್ರಮ ಇದು ಅನಾಥರು, ನಿರ್ಗತಿಕರು ರಸ್ತೆ ಬದಿಲಿ ಮಲಗಿರ್ತಾರೆ. ಮೊದಲನೇದಾಗಿ ತಂದೆ ತಾಯಿನ ಪ್ರೀತಿ ಮಾಡಬೇಕು. ಯಾರೇ ಆದ್ರೂ ನಾವು ಎಷ್ಟೇ ಇದ್ದಿದ್ರೂ ಎಷ್ಟು ಹೆಂಡತಿ ಬೇಕಾದ್ರೂ ಕಟ್ಕೋಬೋದು. ನಮ್ಮ ಜೀವನದಲ್ಲಿ ತಂದೆ ತಾಯಿ ಸಿಗೋದು ಇಬ್ಬರೇ. ಅವ್ನು ಯಾವುದೇ ಕಾರಣಕ್ಕೆ ಅನಾಥರಾಗಿ ಮಾಡಬೇಡ್ರಿ. ಯಾರೇ ಇದು ಮಾಡಿದ್ರೆ ತಂದೆ ಚೆನ್ನಾಗಿ ನೋಡ್ಕೊಡ್ರಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸರ್, ಈಗ ಕುಟುಂಬದಲ್ಲಿ ಅವ್ರ ತಂದೆ ತಾಯಿ ನೋಡ್ಕೊಳಕ್ಕೆ ಕಷ್ಟಪಡುವಂಥ ಜನ ಮಧ್ಯೆ ಸುಮಾರು ಜನಗಳನ್ನ ನೀವು ಸಾಕ್ತಾ ಇದ್ರೆ ಯಾವ ರೀತಿ ಅನ್ಸುತ್ತೆ ಅದರ ಅನುಭವ ನಿಮಗೆ? ನಮಗೆ ಅದು ಏನೋ ದೇವ್ರು ಕೊಟ್ಟಿದ್ದ ಆಶೀರ್ವಾದ ಏನೋ, ನಮ್ಮ ಕೈಯಲ್ಲಿ ಏನೋ ಆಗಲಿದಿರೋನೋ ದೇವರು ನಮ್ಮ ಕೈಯಲ್ಲಿ ಸೇವೆ ಮಾಡಿಸ್ತಾ ಇದ್ದಾನೆ. ನಾವು ಇನ್ನೂ ನಮ್ಮ ಜೀವ ನಾವಿರೋವರೆಗೂ ಯಾರು ಅನಾಥರಲ್ಲ. ನಾವು ಜೀವ ಇರೋವರೆಗೂ ಅನಾಥರಿಗೆ ನಾವು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಸರ್, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ದೇವಸ್ಥಾನನ ಯಾರು ಬೇಕಾದ್ರೂ ಕಟ್ಬೋದು, ಚರ್ಚನ್ನ ಯಾರು ಬೇಕಾದ್ರೂ ಕಟ್ಬೋದು, ಮಸೀದಿನ ಯಾರು ಬೇಕಾದ್ರೂ ಕಟ್ಬೋದು. ಒಂದು ಅನಾಥಾಶ್ರಮ ಕಟ್ಟಬೇಕಂತಂದರೆ ಮುಕ್ಕೋಟಿ ದೇವರುಗಳ ಆಶೀರ್ವಾದನೇ ಇರಬೇಕು ಸರ್. ಅದು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೀವಿ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವ ಅನ್ನೋದು ಯಾವುದೂ ಕೂಡ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ವ ಧರ್ಮವು ಒಂದೇ ಅನ್ನೋ ರೀತಿಯಲ್ಲಿ ನಾವು ಇಷ್ಟು ನಿರಾಶ್ರಿತರೆಂಬ ದೇವ್ರ ಮಕ್ಕಳನ್ನ ನಾವು ನೋಡ್ಕೊಳ್ತಾ ಇದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ನಿರಾಶ್ರಿತರ ಆಶ್ರಮಗಳಿದ್ದಾವೆ. ಸೊ ಎಲ್ಲ ಕೂಡ ಅದ್ಭುತವಾದಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಕನ್ನಡಿಗರ ಸಪೋರ್ಟು ಕೂಡ ಹಾಗೇ ಇದೆ. ಸರ್ಕಾರ ಇದನ್ನು ಗಮನಿಸಿ ಸಾಕಷ್ಟು ನಿರಾಶ್ರಿತರ ಆಶ್ರಮಗಳು ಕಷ್ಟದಲ್ಲಿ ನಡೀತಾ ಇದ್ದಾವೆ. ಸೊ ಅವ್ರಿಗೆಲ್ರಿಗೂ ಸಹಾಯ ಮಾಡಬೇಕು. ನಮ್ಮ ಉದ್ದೇಶ ಒಂದೇ, ಯಾವುದೇ ಜಾತಿ ಇಲ್ಲ, ಯಾವುದೇ ಭೇದ ಇಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಜವಾಗ್ಲೂ ಈ ನಿರಾಶ್ರಿತರ ಆಶ್ರಮಗಳು ಇರೋದ್ರಿಂದ ಕರ್ನಾಟಕದಲ್ಲಿ ಎಷ್ಟೋ ಜನ ನಿರಾಶ್ರಿತರು, ಬೀದಿಯಲ್ಲಿ ಮಲಗುವಂಥ ಅನಾಥರು, ಒಂದು ತುತ್ತು ಕಷ್ಟಪಡ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ನೆಮ್ಮದಿಯ ಮುಕ್ತಿ ಸಿಗ್ತಾ ಇದೆ. ಎಷ್ಟೋ ಜನ ಅನಾಥವಾಗಿ ಸಾಯುವಂಥ ವ್ಯಕ್ತಿಗಳನ್ನ ಕರ್ಕೊಬಂದು ಅವ್ರನ್ನ ನಾವು ನೋಡ್ಕೊಳ್ತಾ ಇದ್ದೀವಿ ಅಂದರೆ ಅಲ್ಲಿ ಎಲ್ಲೋ ಭಗವಂತನ ಆಶೀರ್ವಾದ ಆಗಿರೋದ್ರಿಂದ ನಾವು ನೋಡ್ಕೊಳ್ತಾ ಇದ್ದೀವಿ ಅಷ್ಟೇ. ಸೊ ಇದಕ್ಕೆ ಎಲ್ಲರ ಬೆಂಬಲ ಸಿಗಬೇಕು. ಈಗ ಎಲ್ಲರೂ ಅನ್ಕೊಳೋ ಹಾಗೆ ಬರೀ ಒಂದು ವಿಡಿಯೋ ಮಾಡಾಕಿದ ತಕ್ಷಣ ಸಪೋರ್ಟ್ ಸಿಗೋದಿಲ್ಲ, ಅಥವಾ ಒಂದು ಅನಾಥಾಶ್ರಮ ಮಾಡಿದ ತಕ್ಷಣ ಹಣ ಮಾಡೋದಕ್ಕಾಗೋದಿಲ್ಲ. ಹಣ ಮಾಡೋದಕ್ಕೆ ಉದ್ದೇಶ ಇದ್ದಿದ್ರೆ 1000 ದಾರಿಗಳಿದೆ. ತಲೆ ಒಡೆದು ದುಡ್ಡು ಮಾಡ್ಬೋದು, ತಲೆ ಹಿಡಿದು ದುಡ್ಡು ಮಾಡ್ಬೋದು. ಬಟ್ ಇಂಥ ಜಾಗವನ್ನೇ ಇಂಥ ಸೇವೆಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಮಾನವೀಯತೆ ದೃಷ್ಟಿಯಿಂದ, ಮನುಷ್ಯತ್ವದ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಇನ್ನೂ ಮನುಷ್ಯತ್ವ ಅನ್ನೋದು ಜೀವಂತವಾಗಿದೆ ಅನ್ನೋದನ್ನ ತೋರಿಸೋದಕ್ಕೆ ನಮ್ಮಂಥ ಯುವಕರು ಮುಂದಾಗ್ತಾ ಇದ್ದೀವಿ. ಸೊ ಇಂಥ ಯುವಕರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಇವತ್ತು ನಾನು ಸೇವೆ ಮಾಡ್ತಿರ್ಬೋದು, ನನ್ನಂಗೆ ಒಂದಷ್ಟು ಜನ ಸೇವೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ನಿಂದನೆ ಕೆಲಸಗಳಾಗ್ತಾ ಇದೆ. ಅದು ಆಗಬಾರ್ದು. ಯಾಕಂದರೆ ಸಮಾಜ ಸೇವೆ ಅನ್ನೋದು ತುಂಬ ಕಠಿಣವಾದಂಥ ಕೆಲಸ. ಇದು ಒಂದು ಸರ್ಕಾರನೂ ಮಾಡೋಕ್ಕಾಗದಿರೋ ಕೆಲಸ ಅಂತ ನಾನು ನೇರವಾಗಿ ಹೇಳ್ತೀನಿ ಸರ್. ಸರ್ಕಾರ ಯಾವತ್ತೂ ಇವತ್ತವರೆಗೂ ನಮ್ಗೆ ಯಾವ ಸರ್ಕಾರನೂ ನಮ್ಗೆ ಯಾವುದು ಗಮನಿಸಿಲ್ಲ. ನಮಗೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಬೇರೆ ಕಂಟ್ರಿಗಳಲ್ಲಿ, ಬೇರೆ ದೇಶಗಳಲ್ಲಿ ನಾವು ಮಾಡುವಂಥ ಸಮಾಜ ಸೇವೆಯನ್ನೇನಾದರೂ ಅಲ್ಲಿ ಮಾಡಿದಿದ್ರೆ ಅವ್ರು ಕೊಡ್ತಾ ಇದ್ದಂಥ ಬೆಂಬಲನೇ ಬೇರೆ ಇತ್ತು. ಇವತ್ತು ಕರ್ನಾಟಕದಲ್ಲಿ ಅದು ಸಿಗ್ತಾ ಇಲ್ಲ. ಆದರೆ ಕನ್ನಡಿಗರ ಆಶೀರ್ವಾದ ಇದೆ, ಕನ್ನಡಿಗರ ಸಹಾಯ ಇದೆ, ಕನ್ನಡಿಗರ ಸಹಕಾರ ಇದೆ. ಸೊ ಪ್ರತಿಯೊಬ್ಬರು ಸಹಾಯ ಮಾಡ್ತಿರೋದ್ರಿಂದ ಇವತ್ತು ನಿರಾಶ್ರಿತರ ಆಶ್ರಮಗಳಲ್ಲಿ ಎಷ್ಟೋ ಜನ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದಾರೆ, ನೆಮ್ಮದಿಯಾಗಿ ಮಲಗಿದ್ದಾರೆ. ನಮ್ಮ ಕಾಯಕವನ್ನು ನಾವು ನಿಲ್ಲಿಸೋದಿಲ್ಲ ಸರ್. ನಮ್ಮ ಉಸಿರಿರೋವರೆಗೂ ನಮ್ಮ ಸೇವೆ ಮುಂದುವರಿಯುತ್ತೆ. ಈ ಥರ ನಿರಾಶ್ರಿತರ ಆಶ್ರಮಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಒಂದು ನಮ್ಮ ಗ್ರಾಮದಲ್ಲೇ ನಮ್ಮ ಗೂಡು ನಿರಾಶ್ರಿತರ ಆಶ್ರಮವನ್ನು ನಮ್ಮ ಸ್ನೇಹಿತರಾದ ಮಂಜಣ್ಣವರು ಈ ದಿನ ಸ್ಥಾಪನೆಯನ್ನು ಮಾಡಿದ್ದಾರೆ. ಈ ಒಂದು ನಿರಾಶ್ರಿತರಿಗೆ ಯಾರು ತಂದೆ ತಾಯಿ ಕಳ್ಕೊಂಡಿರ್ತಾರೆ, ಕೆಲವರಿಗೆಲ್ಲ ಆಶ್ರಯ ನೀಡಿರಲ್ಲ, ಆಶ್ರಯ ಕಳ್ಕೊಂಡಿರೋವಂಥವ್ರಿಗೆ ಒಂದು ಉತ್ತಮ ಸೇವೆಯನ್ನು ಮಾಡೋ ಮನೋಭಾವದಿಂದ ಇದೊಂದು ಆಶ್ರಮನ ತೆರೆದಿದ್ದಾರೆ. ಒಂದು ಆಶ್ರಮ ತೆರೆದಿದ ತಕ್ಷಣ ಸಮಾಜ ಯಾವ ರೀತಿ ನೋಡುತ್ತೆ ಅಂದರೆ, ಯಾವುದೋ ಕಂಪ್ನಿಯಿಂದನೋ ಇಲ್ಲ ಯಾರೋ ದಾನಿಗಳಿಂದನೋ ಇಲ್ಲ ಈಗ ನಮ್ಮ ಸ್ನೇಹಿತರು ಹೇಳಿದ್ರು ಪಾರಿಂದನೋ ಫಂಡ್ ಬಂದ್ಬಿಡುತ್ತೆ. ಸೊ ಅವರು ಓನಾಗಿ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಆಶ್ರಮಗಳು ತೆರೀತಾರೆ ಅಂತ ಸುಮಾರು ಒಂದು 50-60% ಮನೋಭಾವದಲ್ಲೇ ಜನಗಳು ಥಿಂಕ್ ಮಾಡ್ತಾರೆ. ದಯವಿಟ್ಟು ಯಾರೋ ಕೆಲವ್ರು ಮಾಡೋದ್ರಿಂದ ಎಲ್ಲರ ಮೇಲೂ ಆ ಒಂದು ಆಪಾದನೆಯನ್ನು ಸಲ್ಲಿಸಬಾರ್ದು.
ಸಮಾಜದಲ್ಲಿ ಇವತ್ತು ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ಯಾರೋ ಒಬ್ಬರು ತಪ್ಪು ಮಾಡಿಬಿಟ್ರೆ ಅದನ್ನ 100 ಜನ ತಪ್ಪಾಗಿ ನೋಡೋಂಥ ಮನೋಭಾವನ ಜನ ಛೇದಿಸ್ಬಿಟ್ಟು ಈ ಥರ ಒಂದು ಸ್ವಾರ್ಥತೆಯಿಂದ ಸೇವೆ ಮಾಡೋ ಮನೋಭಾವ ಅಂತ ಯುವಕರಿಗೆ ಇನ್ನೂ ಒಂದು ನಮ್ಮ ಕೈಲಾದಂಥ ಒಂದು ಸಪೋರ್ಟನ್ನು ನೀಡ್ತಾ ಈ ಥರ ಒಂದು ಕೈಲಾಗೋರಿಗೆ ಒಂದು ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿ ಸೇವೆ ಮಾಡ್ಕೊಳೋಕ್ಕೆ ದೇವರವರಿಗೆ ಆಯುಷು ಆರೋಗ್ಯ ಮತ್ತು ಎಲ್ಲ ಸಕಲವನ್ನು ಕರುಣಿಸ್ಲಿ. ಮತ್ತು ಯುವಕರಿಗೆ ಇದೆಲ್ಲ ಮಾದರಿ ಆಗೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಯುವಕರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಸಮಾಜದಲ್ಲಿ ಈಗ ನೀವು ನೋಡ್ತಾ ಇರ್ತೀರ ಮಾಧ್ಯಮ ಮಿತ್ರರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡ್ಕೊಳೋದ್ರಲ್ಲೇ ನಿರತರಾಗಿರ್ತಾರೆ. ಬೇಡದೇ ಇರೋಂಥ ಚಟುವಟಿಕೆಗಳನ್ನು ಬಿಟ್ಟು ಈ ಥರ ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ಮಾಡೋಂಥ ಮನೋಭಾವವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಒಂದೆರಡು ಮಾತುಗಳಾಡೋಕ್ಕೆ. ಮೊದಲನೇದಾಗಿ ಇವತ್ತು ಈ ದಿನ ನಮ್ಮಗೂಡು ನಿರಾಶ್ರಿತರ ಆಶ್ರಮ ಅಂತ ಏನು ನಮ್ಮ ಸ್ನೇಹಿತರಾದ ಮಂಜುನಾಥ್ ವೈದಿಕ್ ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಶ್ಲಾಘನೀಯವಾದ ಕೆಲಸ. ಆಮೇಲೆ ಈ ಕೆಲಸ ಎಲ್ಲರೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಅದನ್ನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ನಾಡು ನುಡಿ ಜನ ಭಾಷೆ ಅಂತಲೇ ಒದ್ದಾಡ್ಕೊಂಡು ಬಂದ. ಬಟ್ ಈಗ ಈ ಕಾರ್ಯಕ್ರಮ ಈ ಒಂದು ಪ್ರೋಗ್ರಾಮ್ ಮಾಡೋದಕ್ಕೆ ಎಲ್ಲರ ಕೈಯಿಂದಲೂ ಆಗೋದು ಇಲ್ಲ. ಅದಕ್ಕೆ ಯೋಗನೂ ಇರಬೇಕು, ಆಮೇಲೆ ದೇವರ ಆಶೀರ್ವಾದ ಇದ್ದರೆ ಮಾತ್ರ ಇದು ಮಾಡೋಕ್ಕಾಗೋದು. ಕೇವಲ ಒಂದಿನದಲ್ಲೇ ಎಷ್ಟೋ ಸತಿ ಊಟ ಕೊಡಬೇಕಾಗುತ್ತೆ, ಎಷ್ಟೋ ಆರೋಗ್ಯದ ಕಾಳಜಿ ವಹಿಸಬೇಕಾಗುತ್ತೆ, ಅದೆಲ್ಲನೂ ಕೇಳ್ಕೊಂಡ್ರೆ ಇದಾಗುತ್ತೆ. ಯಾಕಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಅಥವಾ ಪೇರೆಂಟ್ಸ್ ಇರೋರಿಗೆ ಮಾತ್ರ ಅನುಭವ ಆಗುತ್ತೆ. ಅವ್ರು ದೇವ್ರು ಒಳ್ಳೇದು ಮಾಡಲಿ. ಈ ಕಾರ್ಯಕ್ರಮ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತೇನೆ. ನಮ್ಮಗೂಡು ನಿರಾಶ್ರಿತ ಆಶ್ರಮದ ಸಂಸ್ಥಾಪಕ ಅಧ್ಯಕ್ಷರು, ಸ್ನೇಹಿತರು ಆದ ನನ್ನ ಸಹೋದರ ಮಂಜುನಾಥ್ ವೈದಿಕರವರು ಇವತ್ತು ಇನ್ನೇಕೆಯ ಸೂರ್ಯ ಸಿಟಿಯಲ್ಲಿ ಏನಿವತ್ತು ನಿರಾಶ್ರಿತರನ್ನು ಯಾರು ಮನೆಯಿಂದ ಹೊರಪಟ್ಟಿರ್ತಕ್ಕಂಥ ಜನನ ಕರ್ಕೊಬಂದು ಅವ್ರನ್ನ ಸೇವೆಯನ್ನು ಮಾಡ್ತಾ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಕ್ಕಂಥ ಮಂಜು ಅವ್ರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ತಾಲೂಕಿನ ಜನತೆ ಇಂತಹ ಒಳ್ಳೆ ಕೆಲಸಗಳಿಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಂಥ ಕೆಲಸವನ್ನು ಮಾಡಬೇಕು. ಅವ್ರಿಗೆ ಏನು ಬೇಕೋ ಸಹಾಯವನ್ನು ಎಲ್ಲರೂ ಕೂಡ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಮುಂದಿನ ದಿನ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ನನ್ನ ಸ್ನೇಹಿತನಾದ ಮಂಜು ವೈದಿಕ್ ಅವರು ನಮ್ಮಗೂಡು ನಿರಾಶ್ರಿತರ ಆಶ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಏನು ಅವರು 20-22 ಜನ ಇದ್ದಾರೆ. ಅವ್ರಿಗೂ ಇನ್ನೂ ಉನ್ನತ ಮಟ್ಟಕ್ಕೆ ಚೆನ್ನಾಗಿ ಬೆಳೀಲಿ, ದೇವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಶಿಸುತ್ತೀನಿ.